ವಿಧಾನ ಪರಿಷತ್ನ ಸದಸ್ಯ ಸಿ.ಟಿ. ರವಿ ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ? ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಟೀಕೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹಿಟ್ ಅಂಡ್ ರನ್ ಮಾಡಬಾರದು. ತಾವು ಮಾಡಿದ ಆರೋಪಕ್ಕೆ ಅಫಿಡವಿಟ್ ಮೂಲಕ ಆಧಾರ ಸಹಿತ ದೂರನ್ನು ಸಲ್ಲಿಸಲಿ. ನಿಮಗೆ ಸಂವಿಧಾನಬದ್ಧ ಸಂಸ್ಥೆಯ ಮೇಲೆ ನಂಬಿಕೆ ಇದ್ರೆ ಆಧಾರ ಸಹಿತವಾಗಿ ದೂರನ್ನ ಸಲ್ಲಿಸಿ. ಅದು ಬಿಟ್ಟು ಬೀದಿಯಲ್ಲಿ ಮಾತಾಡೋದು ಸರಿಯಲ್ಲ ಅಂತೆಲ್ಲ ವಿಧಾನ ಪರಿಷತ್ನ ಸದಸ್ಯ ಸಿ.ಟಿ. ರವಿ ಅವರು ಆಡಿರುವಂತಹ ಮಾತುಗಳು. ಈಗ SIRಗೆ ಆದೇಶ ಮಾಡಿದೆ ಚುನಾವಣಾ ಆಯೋಗ. ಸಮಗ್ರ ತನಿಖೆ ಆಗಲಿ. ಬಾಂಗ್ಲಾದೇಶಿ ವೋಟರ್ಸ್ ಎಷ್ಟಿದ್ದಾರೆ, ಪಾಕಿಸ್ತಾನದವ್ರು ಎಷ್ಟಿದ್ದಾರೆ, ಹಳ್ಳಿಲಿ ಎಷ್ಟು ಜನ ಮತದಾರ ಪಟ್ಟಿಲಿ ಸೇರ್ಕೊಂಡು ನಗರದಲ್ಲೂ ಇಟ್ಕೊಂಡಿದ್ದಾರೆ, ಇವೆಲ್ಲವೂ ಒಂದೊಂದು ಕಡೆ 3 ಕಡೆ 4 ಕಡೆ ಮತದಾರರ ಪಟ್ಟಿಲಿ ಹೆಸರಿರೋರು ಎಷ್ಟು ಜನ ಇದ್ದಾರೆ, ಈ ಎಲ್ಲವೂ ಕೂಡ SIR ಮೂಲಕ ತನಿಖೆ ಆಗಲಿ. ಇವರು SIRನೂ ವಿರೋಧ ಮಾಡ್ತಾರೆ, ಮತದಾರರ ಪಟ್ಟಿಗೆ ಸೇರ್ಪಡೆಯಾದರೂ ವಿರೋಧ ಮಾಡ್ತಾರೆ, ಮತದಾರರ ಪಟ್ಟಿಯಲ್ಲಿ ಡಿಲೀಷನ್ ಆದರೂ ವಿರೋಧ ಮಾಡ್ತಾರೆ. ಯಾವುದ್ರ ಮೇಲೆ ನಂಬಿಕೆ ಇದೆ ನಿಮಗೆ? ಯಾರ ಮೇಲೆ ನಂಬಿಕೆ ಇದೆ ನಿಮಗೆ? EVM ಕಂಡ್ರೂ ಅನುಮಾನ, ಚುನಾವಣಾ ಆಯೋಗದ ಮೇಲೂ ಅಪನಂಬಿಕೆ, ಎಲ್ಲದರ ಮೇಲೂ ಅಪನಂಬಿಕೆ ಇದ್ದರೆ ನಿಮಗೆ ಸಂವಿಧಾನಿಕ ಸಂಸ್ಥೆ ಮತ್ತು ಸಂವಿಧಾನದ ಬಗ್ಗೆ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಏನು ಆಧಾರ ಇದೆ? ನಿಮ್ಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ಒಂದು ರೀತಿಯಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಸಂಚಿನ ಭಾಗವಾಗಿ ಈ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ. ಈಗಲೂ ನಾನು ಆಗ್ರಹಿಸೋದು, ನಿಮ್ಮ